ಇವತ್ತು ಬೆಂಗಳೂರಿನ 8 ಶಾಲೆಗಳಲ್ಲಿ ರೋಬೋ ಯೂಸ್ ಮಾಡಿ ಪಾಠ ಮಾಡಿಸ್ತಾ ಇದ್ದಾರೆ. ರೋಬೋ ಎಂಟರ್ಸ್ ದ ಕ್ಲಾಸ್, ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದೆ. ಸ್ಟೂಡೆಂಟ್ಸ್ ಥ್ರಿಲ್ ಆಗಿದ್ದರು. ಆದರೆ ಇದೇ ಮಕ್ಕಳು ಗೊತ್ತಲ್ಲ, ಫಸ್ಟ್ ಡೇ ಓಕೆ ಥ್ರಿಲ್, ಸೆಕೆಂಡ್ ಡೇ ಥ್ರಿಲ್ ಇತ್ತು, 3ನೇ ದಿವಸ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ರು, ಬೇಡದಿರೋ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು. ಇಟ್ ಕುಡ್ ನಾಟ್ ಆನ್ಸರ್ ಬಿಕಾಸ್ ಇಟ್ ವಾಸ್ ಇನ್ ಟ್ರೈನ್ಡ್. ಅದು ನಾವಾದರೆ ಸಿಟ್ಟು ಮಾಡ್ಕೋತೀವಿ, ಕಿವಿ ಟ್ವಿಸ್ಟ್ ಮಾಡ್ತೀವಿ, ಬಾರ ರಾಜ ಇಲ್ಲಿ ಹತ್ರ ಬಾರೋ ಅಂತ ಕರೆದವನು ಏನೋ ಪ್ರೀತಿಯಿಂದ ಹೇಳಿ ಈ ಥರ ಎಲ್ಲ ಪ್ರಶ್ನೆ ಕೇಳೋದು ಅಂತ ಹೇಳ್ಕೊಡ್ತೀವಿ. ಈ ಹ್ಯೂಮನ್ ಟಚ್ ಇದೆಯಲ್ಲ, ಅದು ನಮ್ಮ ಪರಂಪರೆ, ಈ ದೇಶದ ಪರಂಪರೆಗೆ ಗುರುಕುಲ ಪದ್ಧತಿ ಅಲ್ಲದಿದ್ದರೂ ಕೂಡ ಒಬ್ಬ ಸಭ್ಯ ಶಿಕ್ಷಕ ಬೇಕು, ವಿದ್ಯಾರ್ಥಿಗಳ ಮುಂದೆ ಬೇಕು. ಟೆಕ್ನಾಲಜಿ ಇದೆಯಾ, ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಎಸ್, ಕ್ಯಾನ್ ಮೇಕ್ ವಂಡರ್ಸ್. ಸರ್, ಡಾಕ್ಟರ್ಸ್ ರಿಪ್ಲೇಸ್ ಮಾಡ್ತಾ ಇದು ಎ ಮತ್ತು ಡಾಕ್ಟರ್ಸ್ ರಿಪ್ಲೇಸ್ ಮಾಡಿದ್ರೆ ಹ್ಯೂಮನ್ ಡಾಕ್ಟರ್ಸ್ಗಿಂತ ಚೀಫ್ ಆಗುತ್ತಾ? ಡಾಕ್ಟರ್ಸು ಅದೇ ಸರ್ ಆಗಲೇ ಹೇಳ್ತಿದ್ದಾಗೆ ನರ್ಸ್ಗಳು ಆಗಲ್ಲ ಅಂತ ಅನ್ಕೊತೀನಿ. ಡಾಕ್ಟರ್ಸ್ಗಳಲ್ಲಿ ಸರ್ಜನ್ಗಳು, ಪ್ರಿಸಿಷನ್ ಸರ್ಜನ್ಗಳಲ್ಲಿ ಆಗುತ್ತೆ ಅಂತ ಎಲಾನ್ ಮಸ್ಕ್ ಹೇಳ್ತಾರೆ. ಎಲಾನ್ ಮಸ್ಕ್ ಅವರು ಅವ್ರಿಗೆ ರೋಬೋಟಿಕ್ಸ್ ಬಗ್ಗೆ ಒಲವಿದೆ, ಅದರ ಅವರಲ್ಲಿ ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. AI ಪ್ರಮುಖ ಹ್ಯೂಮನ್ ಡಾಕ್ಟರ್ಸ್ ಚೀಪ್ ಆಗುತ್ತೆ ಅದು ಹೇಳಕ್ಕೆ ಬರಲ್ಲ. ಅದು ಯಾಕಂದರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟು ರಿಟರ್ನ್ ಸರ್ ಅವನ್ನ ಹೇಳ್ತಿದ್ದಂಗೆ ಅಲ್ಲ ಇವೆಂಚುವಲಿ ಚೀಪ್ ಆಗುತ್ತೆ. ಇವೆಂಚುವಲಿ ಚೀಪ್ ನಮ್ಮ ಮಂಡ್ಯ ಕಡೆ ₹5 ಡಾಕ್ಟರ್ ಅಂತೀವಿ. ಇಲ್ಲ, ₹5 ಡಾಕ್ಟರ್ಸ್ ಇವೆಂಚುವಲಿ ಚೀಪ್ ಆಗುತ್ತೆ ಅಂತ. ಇವೆಂಚುವಲಿ ಅಂದರೆ ನೀವು ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಮಷಿನನ್ನು ಕಂಡು ಹಿಡಿದಿದ್ದೀರಿ ಅಂತಂದರೆ ಆರಂಭದಲ್ಲಿ ಅದರ ರಿಟರ್ನ್ ತಗೊಳಕ್ಕೆ ಜಾಸ್ತಿ ಇರುತ್ತೆ. ಒಂದ್ಸಲ ರಿಟರ್ನ್ ಬಂದಮೇಲೆ ಅದನ್ನು ಅಥವಾ ಕಾಂಪಿಟೇಷನ್ ಬಂದಮೇಲೆ ಅದು ಚೀಪ್ ಆಗ್ತಾ ಹೋಗುತ್ತೆ. ಅಂಥ ಬೆಳವಣಿಗೆಗಳನ್ನ ಡೆಫಿನೆಟ್